ಇವತ್ತು ಯಾಕೆ ಖುಷಿ ಬಂದಿಲ್ವಾ ಕಾಲೇಜ್ಗೆ? ಇವತ್ತು ಕಾಲೇಜ್ ಬೇರೆ ರಜಾ, ನಾನು ಬೇರೆ ತಿಳಿದು ಬಂದುಬಿಟ್ಟೆ. ಯಶ್ ಖುಷಿ. ಯಶ್ ನೀನು ಇಲ್ಲದೆ ಇರೋಕ್ಕೆ ತುಂಬ ಮಿಸ್ ಮಾಡಿಕೊಂಡೆ. ಐ ಮಿಸ್ ಯು ಯಸ್. ಇಷ್ಟು ದಿನ ಆಯಿತು ನೀನು ಹೋಗಿ, 3 ದಿನ ಆಯಿತು. ನಂಗೆ 3 ವರ್ಷ ಹೋದಂಗಾಯ್ತು ಗೊತ್ತಾ. ಪರಿಚಯ ಆಗೋಕ್ಕಿಂತ ಮೊದಲೊಂದು, ಪರಿಚಯ ಆದಮೇಲೆ ಇನ್ನೊಂದು. ಪರಿಚಯ ಆಗುವಾಗ ನನ್ನ ಹಿಂದಿಂದೇನೆ ಸುತ್ತಾ ಇರ್ತೀರ. ನಾನು ಹಿಂದೆ ಹೋದ್ರು ಇವತ್ತು ಬೆಳಕಾದ್ರೆ ರಾತ್ರಿ ಆದರೆ ನಿಂದೆ ನೆನಪಲ್ಲಿ ಕೊರಗ್ತಾ ಇದ್ದೆ ಗೊತ್ತಾ. ಈಗ ನೋಡಿದ್ರೆ ಒಂಚೂರು ನನಗೆ ಲವ್ ಒಪ್ಕೊಂಡ್ಮೇಲೆ ನನ್ನನ್ನು ನೋಡೋಕ್ಕೂ ಬರಲಿಲ್ಲ, ಏನೂ ಇಲ್ಲ. ಹೀಗೆ ಮಾಡಿದ್ರೆ ಹೇಗೆ ಯಶ್? ಯಾಕೆ ಖುಷಿ? ನಾನು ಹೇಳೇ ಹೋಗಿದ್ನಲ್ಲ ಅಮ್ಮನ್ನ ಬೆಂಗಳೂರಲ್ಲಿ ಬಿಟ್ಟು ಬರ್ತೀನಿ ಅಂತ. ಅಲ್ಲಿ ಮನೆ ನೋಡಿದ್ವಿ, ಸಖತ್ತಾಗಿದೆ ಮನೆ. ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ಮಾಡಿ ಅದನ್ನು ಪರ್ಚೇಸ್ ಮಾಡಿ ಆ ಮನೆ ತೊಗೊಂಡಾದ್ಮೇಲೆ ಅಮ್ಮನ ಅಲ್ಲಿ ಸ್ಟೇ ಮಾಡ್ಸೋಕ್ಕಿಟ್ಟು ಆಮೇಲೆ ನಾನು ಬಂದೆ ಬಾ. ಹಾಗೆ ಬಂದರೆ ಅಮ್ಮ ಒಬ್ಬಳೇ ಎಲ್ಲ ಓಡಾಡಬೇಕಲ್ಲ, ಎಲ್ಲ ಅಮ್ಮನಿಗೆ ತೊಂದರೆ ಆಗಲ್ವಾ? ಅದನ್ನೆಲ್ಲ ಮಾಡಿ ಮುಗಿಸಿ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಹೌದಾ, ಮನೆ ತೊಗೊಂಡ್ರಾ? ಇಷ್ಟು ದೊಡ್ಡ ಮನೆ ಅಪಾಯಿಂಟ್ಮೆಂಟಾ ಅಥವಾ 3 BK ನಾ 2 BK ನಾ? ಅದು ಅದು ಹಾಂ, 3 ಸ್ಟೆಪ್ ಮನೆ ಇದೆ. 3 ಸ್ಟೆಪ್ಪಿಂದು ಮನೆ ಇದೆ. ನೀ ಹಂಗೆ ಅನ್ನೋದು ನಂಗೆ ಅರ್ಥ ಆಗಲಿಲ್ಲ. 3 ಸ್ಟೆಪ್ಪಿಂದ ಮನೆ ಇದೆ. ಸಖತ್ತಾಗಿದೆ ಮನೆ. ಮೇಲೆ 2 ಸ್ಟೆಪ್ಪು ಬಾಡಿಗೆ ಕೊಟ್ಟಿದ್ದೀವಿ. ಕೆಳಗಡೆ ನಾವಿರ್ತೀವಿ. ಚೆನ್ನಾಗಿದೆ ಮನೆ, ಚೆನ್ನಾಗಿದೆ. ಏನೂ ಇಲ್ಲ ಅಂದ್ರೂ 50 ಲಕ್ಷ ಬಂತು. ಮನೆ ಚೆನ್ನಾಗಿದೆ, ಕಟ್ಟಿದ್ದಾರೆ, ಮಸ್ತು ಕಟ್ಟಿದ್ದೆ ಮನೆ. ಅವ್ರು ಕೊಡ್ತಾಯಿದ್ರು, ತೊಗೊಂಡ್ಬಿಟ್ವಿ. ಇನ್ನೇನು ಬೆಂಗಳೂರಲ್ಲಿ ಸೆಟ್ಲ್ ಆಗೋಣ ಅಂತ. ನೀನು ಮದುವೆ ಮಾಡಿಕೊಂಡೆ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ. ಅಮ್ಮನ ವಿಷಯ ಗೊತ್ತಾದರೆ ನಿನ್ನ ಮದುವೆ ಮಾಡಲ್ಲ. ಅಮ್ಮ ಈಗಾಗಲೇ ಹುಡುಗಿ ಹುಡುಕ್ತಾ ಇದ್ದಾಳೆ. ಅದನ್ನೇ ಹೇಳೋಣ ಅಂತ ಬಂದೆ. ನಿಮ್ಮ ಮನೇಲಿ ಹೇಳ್ಬಿಡು, ನಾನಂತೂ ಒಪ್ಕೊಂಡಿದ್ದೀನಿ, ಮದುವೆ ಮಾಡಿಕೊಂಡೆ ಹೋಗ್ಬಿಡೋಣ. ತಾಳಿ ಕಟ್ಟಿದ್ಮೇಲೆ ಅಮ್ಮ ಒಪ್ಕೊಂಡೆ ಒಪ್ಕೊತಾ ಅಂತಾನೆ. ಅಲ್ಲ, ನನ್ನ ಆಸೆ ಏನು ಗೊತ್ತಾ ಯಶ್? ಅದ್ದೂರಿಯಾಗಿ ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅನ್ನೋ ಆಸೆ ನನಗೆ. ಈ ರೀತಿ ಸಡನ್ನಾಗಿ ಒಂದು ತಾಳಿ ಕಟ್ಕೊಂಡು ಹೋಗಿ ಅಲ್ಲಿ ಅತ್ತೆ ಮುಂದೆ ನಿಂದ್ರಕ್ಕ ನನಗೆ ಇಷ್ಟ ಇಲ್ಲ. ಅತ್ತೆ ಒಪ್ಕೊಂಡು ನಮ್ಮ ಮನೇಲಿ ಒಪ್ಕೊಂಡು ಅದ್ದೂರಿಯಾಗಿ ಪ್ಯಾಲೇಸ್ ಒಳಗೆ ನನಗೆ ಮದುವೆ ಆಗಬೇಕು ಅನ್ನೋ ಆಸೆ ಇದೆ. ಪ್ಯಾಲೇಸ್ ಅಂತ ಪ್ಯಾಲೇಸ್, ನನಗೊಂದು ಹರಕು ಚಡ್ಡಿ ಗೊತ್ತಿಲ್ಲ. ಈಗೀಗ ಪ್ಯಾಲೇಸ್ನೇ ಮದುವೆ ಆಗ್ಬೇಕಂತ. ನಡಿ ನಡಿ. ಏನು ಯೋಚನೆ ಮಾಡ್ತಾ ಇದೆಯಾ ಯಶ್? ಅದು ಏನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ಎಷ್ಟೊಂದು ಆಸೆ ಕನಸುಗಳಿದಾವೆ ಗೊತ್ತಾ? ನಿನಗಿಂತ ಹೆಚ್ಚಾಗಿ ನನಗೆ ಆಸೆ ಕನಸುಗಳಿದಾವೆ. ಅದನ್ನು ನಾನು ಈಡೇರ್ಸೋಕೆ ಆಗ್ತಿಲ್ವಲ್ಲ. ನನ್ನ ಇಷ್ಟಪಟ್ಟು ಹುಡುಗಿ ಆಸೆಗಳನ್ನ ನಾನು ಈಡೇರ್ಸೋಕೆ ಆಗ್ತಾ ಇಲ್ಲ ಅಂತ ಆ ಕಡೆ ಒಳ್ಳೆ ಬೇಜಾರು ಮಾಡ್ಕೊತಾ ಇದ್ದೆ. ಏನು ಗೊತ್ತಾ, ಈಗ ಅಮ್ಮನಿಗೆ ವಿಷಯ ಗೊತ್ತಾದ್ರೆ ನಾವು ತುಂಬ ದೊಡ್ಡ ರಿಚ್ಚು. ಅಮ್ಮ ನಮ್ಮ ಲೆವೆಲಿಗೆ ತಕ್ಕಂಗೆ ಹುಡುಗಿನ ಹುಡುಕ್ತಾ ಇದ್ದಾಳೆ. ನೀನೇ ಬಡವ್ರ ಮನೆ ಹುಡುಗಿ ಅಂತ ಗೊತ್ತಾದ್ರೆ ನಮ್ಮ ಮನೇಲಿ ಒಪ್ಕೊಳ್ಳಲ್ಲ, ಗ್ಯಾರಂಟಿ ಒಪ್ಕೊಳ್ಳಲ್ಲ. ಮತ್ತು ಈಗ ಹೇಳ್ತಾ ಇದ್ದೀನಿ ನಾನು. ನೋಡು, ಮದುವೆ ಮಾಡ್ಕೊಂಡು ಹೋಗೋಣ ಅಂದರೆ ನಾನು ಎಲ್ಲಕ್ಕೂ ರೆಡಿ. ಮದುವೆ ಮಾಡ್ಕೊಂಡು ಹೋಗೋಣ, ಇಲ್ಲ ಹೀಗೆ ಇರೋಣ, ಹೀಗೆ ಲವ್ ಮಾಡ್ಕೊತ ಹೋಗೋಣ ಅಂದರೆ ನಿನ್ನ ಇಷ್ಟ. ಮತ್ತು ಯಾಕಂದ್ರೆ ನಮ್ಮವ್ವ ಅಂತೂ ಗ್ಯಾರಂಟಿ ಒಪ್ಕೊಳ್ಳಲ್ಲ ಅಂತ ನಾನು ಹೇಳತ್ತೀನಿ. ಏನು ಅವ್ವ ಅಂದ್ಯಾ? ಬಾಯ್ತ ಬಂತು. ಹೆತ್ತ ತಾಯಿನ ಅವ್ವ ಅಂದ್ರೇನು, ತಾಯಿ ಅಂದ್ರೇನು, ಮಮ್ಮಿ ಅಂದ್ರೇನು, ಅಮ್ಮ ಅಂದರೆ ಏನು, ಎಲ್ಲನೂ ತಾಯಿನೇ ತಾನೆ. ನಾನು ಅಂದೆ ಹಂಗೆ. ನಾನಂತೂ ಎಷ್ಟೋ ಹೈ ಕ್ಲಾಸಲ್ಲಿ ಇದ್ರೂ ನಾನು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಮೆಂಟಾಲಿಟಿಲೇ ಇದ್ದೀನಿ. ಯಾಕಂದರೆ ನಾನು ಹುಟ್ಟಿದ್ದು ಮಿಡಲ್ ಕ್ಲಾಸಲ್ಲಿ, ಬೆಳೆದದ್ದು ಈಗ ಸ್ವಲ್ಪ ಬೆಳೆದ್ರೆ ಏನಾಯಿತು, ಮೊದಲಿಂದು ಇದು ಹೋಗುತ್ತಾ? ಬೆಳೆದಿರೋದು ಹೋಗಲ್ಲಲ್ಲ. ನಾನು ಹಾಗೆ ಇರ್ತೀನಿ ನೋಡುವ. ನಿನಗಿಷ್ಟ ಅಲ್ಲ ಇಲ್ವಾ? ಹ್ಞೂ, ದುಡ್ಡಿದೆಯಲ್ಲ, ನೀನು ಹೆಂಗಿದ್ರು ಇಷ್ಟನೇ. ಮನೆ ಆಸ್ತಿ ಅಂತಸ್ತು ಇದೆ. ಮತ್ತು ಇನ್ನು ಮಾತಾಡಿದ್ರಲ್ಲಿ ಏನೋ ಒಂದು ಹಳ್ಳಿ ಥರ ಮಾತಾಡಿದ್ರೆ ಏನಾಯಿತು? ನೀನು ದುಡ್ಡು ಕಳಿಸೋ ತಲೆ ಇದೆಯಲ್ಲ, ಅಷ್ಟು ಸಾಕು ನನಗೆ. ಸರಿ, ಹಾಗಾದರೆ ನಡಿ, ಇವತ್ತೇ ನಾನು ಅಮ್ಮನಿಗೆ ಫೋನ್ ಮಾಡ್ತೀನಿ. ಅಮ್ಮನಿಗೆ ಮನೇಲಿ ಯಾರೂ ಇಲ್ಲ, ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮನಿಗೆ ಫೋನ್ ಮಾಡ್ತೀನಿ. ರವಿ ಅಣ್ಣ ಮನೆಗೆ ಬರಲ್ಲ. ಪೂಜಾ ಅದಕ್ಕೆ ಅವಳಂತೂ ರೂಮ್ ಬಿಟ್ಟು ಹೊರಗೆ ಬರಲ್ಲ. ಸರಿ, ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬಾ. ಏನು ಈಗಲೇ ಸಡನ್ನಾಗಿ ಮನೆಗ? ಮನೆಗೆ ಹೋಗೋಣ ಬಾ. ಸರಿ ನಡಿ. ಆದರೆ ನಿಮ್ಮಮ್ಮ ನಾನು ನೋಡಿ ಒಪ್ಕೋಬೇಕಲ್ಲ. ನಾನು ಈ ರೀತಿ ಬಟ್ಟೆ ಹಾಕೋದು ನಿಮ್ಮ ಅಮ್ಮನಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಒಂದ್ಸಲ ಬಟ್ಟೆ ಕೊಟ್ಟಿದ್ದಲ್ಲ ನಿಮಗೆ, ಆ ಥರ ಬಟ್ಟೆ ರೆಡಿಯಾಗಿ ಬನ್ನಿ, ಹೋಗೋಣ. ತುಂಬ ಚೆನ್ನಾಗಿ ಕಾಣ್ತೀರಾ. ಅಲ್ಲೇ ಹೋಗುವಾಗ ನೀವು ಒಂದು ಹೋಟೆಲಲ್ಲಿ ಇಲ್ಲ ಬಟ್ಟೆ ಅಂಗಡೀಲಿ ಟ್ರಯಲ್ ರೂಮಲ್ಲಿ ಬಟ್ಟೆ ತೊಗೊಂಡು ಅಲ್ಲೇ ಚೇಂಜ್ ಮಾಡಿ ಹೋಗ್ಬಿಡೋಣ. ಸರಿ ನಡೀರಿ ಹೋಗೋಣ. ರವಿ, ರವಿ, ಹಾಂ ಅಮ್ಮ ಬಂದೆ. ಏನಮ್ಮ? ಬಾರೋ ಇಲ್ಲಿ ರವಿ, ನಿನ್ನ ಜೊತೆ ಒಂದು ಮಾತಾಡಬೇಕು. ಏನಮ್ಮ ಅದು? ಏನು ವಿಷಯ ಮಾತಾಡಬೇಕು? ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅವಳು ನೋಡಿದ್ರೆ ಅಡುಗೆ ಮಾಡಿಲ್ಲ, ಎಲ್ಲ ನೀನೇ ಮಾಡ್ತಾ ಇದೆಯಾ. ಮತ್ತು ನಾನು ಅಲ್ಲೇ ಹೊರಗೆ ತಿಂದು ಹೋದ್ರ ಅಂತ ಹೊಂಟಿದ್ದೆ. ಈಗ ಏನಾದರೂ ಎಗರಕ್ಕೆ ಹೋದ್ರೆ ನಾನು ಅವಳು ಕಣ್ಣಿಗೆ ಕೆಟ್ಟವನ್ನ ಕಾಣ್ತೀನಿ. ಮತ್ತೇನು ಮಾಡೋದಿನ? ಅಯ್ಯೋ, ನಿನ್ನ ಕೆಲಸದ ಮನೆ ಹಾಳಾಗ್ಲ. ಅದೆಲ್ಲ ಬಾಯಿಲಿ ಒಂದು ವಿಷಯ ಹೇಳ್ಬೇಕು ನಿನಗೆ. ಏನಮ್ಮ? ಏನು ವಿಷಯ? ಬೇಗ ಹೇಳಮ್ಮ, ಆಫೀಸ್ಗೆ ಗೊತ್ತಾಯ್ತು. ಇವತ್ತು ನೀನು ಆಫೀಸ್ಗೆ ಹೋಗ್ಬೇಡ. ನೀನು ಹೆಂಡತಿ ಕರ್ಕೊಂಡು ಹೊರಗಡೆ ಹೋಗು. ಅವಳನ್ನ ನೈಸ್ ಮಾಡಿ ಹೊರಗೆ ಕರ್ಕೊಂಡು ಹೋಗ್ಬಿಡು. ಮನೇಲಂತೂ ಯಾರೂ ಇಲ್ಲ. ನಿಮ್ಮ ಅಪ್ಪ ಮತ್ತು ನಿಮ್ಮ ಚಿಕ್ಕಮ್ಮ ಅಲ್ಲಿ ಊರಲ್ಲಿದ್ದಾರೆ, ನೀಲ ಅತ್ತೆ ಮನೇಲಿ. ನೀನು ಒಂದು ಕೆಲಸ ಮಾಡ್ಬೇಕಾಗೈತಿ. ಆಕಿನ ಕರ್ಕೊಂಡು ಪಿಕ್ಚರ್ಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ಬಿಡು. ಅಲ್ಲೇ ಒಂದು ಗಿಚ್ಚರ್ ನೋಡಿಕೊಂಡು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡಿ. ಹಾಂ, ತುಂಬ ಹೊತ್ತಾದ್ಮೇಲೆ ಬರ್ರಿ. ಯಾಕಮ್ಮ? ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಯಾಕಂದ್ರೆ ನಿಮ್ಮ ತಂಗಿ ಖುಷಿ ಇದ್ದಾಳಲ್ಲ, ಖುಷಿ ನಿಮ್ಮ ತಂಗಿ ಅಂತೀನಿ, ಅಕ್ಕ. ಅಕ್ಕ ಖುಷಿ ಇದ್ದಾಳಲ್ಲ, ಆಕಿ ಒಂದು ಹುಡುಗನ ಲವ್ ಮಾಡ್ಯಾಳ. ಅವನು ದೊಡ್ಡ ಶ್ರೀಮಂತ ಅಂತ, ಕೋಟ್ಯಾಧೀಶ್ವರ ಅಂತ. ಇಲ್ಲೂ ಸಾಕಷ್ಟು ಆಸ್ತಿ ಅಂತಸ್ತು ಫ್ಯಾಕ್ಟ್ರಿ ಎಲ್ಲ ಅದಾವಂತ. ಈಗ ಮೊನ್ನೆ ಬೆಂಗಳೂರಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ ತೊಗೊಂಡಾನಂತ. ಫೋನ್ ಹಚ್ಚಿದ್ಲೀಗ. ಅದನ್ನೆಲ್ಲ ಖರೀದಿ ಮಾಡಿ ಎಲ್ಲ ಮಾಡಿ ಅವ್ರ ಅಮ್ಮನ ಅಲ್ಲಿ ಇಟ್ಟು ಬಂದಿದ್ದಾನಂತ. ಈಗ ಈಗ ಈಗಿನ ಮದುವೆ ಮಾಡ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಅಮ್ಮನ ಜೊತೆ ಮಾತಾಡ್ತೀನಿ ಅಂತ ಬರತಾನಂತ. ಏನು? ಹಂಗಾದ್ರೆ ರಾಮ್ಗಿಂತ ದೊಡ್ಡ ಶ್ರೀಮಂತ?
ಹ್ಞೂ ರವಿ, ರಾಮ್ಕಿಂತ ದೊಡ್ಡ ಕೋಟ್ಯಾಧೀಶ್ವರ ಅದಾನಂತವನು. ಆಸ್ತಿ ಕಾರು ಪಾರು ಕಾಲೇಜಲ್ಲಿ ಅವ್ನ ಆಸ್ತಿ ನೋಡಿ ರಗೂಡು ಹುಡುಗಿಯರು ಅವ್ನ ಹಿಂದೆ ಬಿದ್ರಂತ. ಆದ್ರೆ ಅವ್ನಿಗೆ ಯಾರು ಇಷ್ಟ ಆಗಿರ್ಲಿಲ್ಲಂತ. ಆದ್ರೆ ನಮ್ಮ ಖುಷಿ ನೋಡಿ ಇಷ್ಟಪಟ್ಟು ಅಕ್ಕೆನೇ ಮದುವೆ ಆಗ್ತೀನಂತ ತಾನೇ ಬಂದು ಪ್ರಪೋಸ್ ಮಾಡಿದಾನಂತ. ಆದರೂ ಒಪ್ಕೊಂಡಿರ್ಲಿಲ್ಲ ಇವಕ್ಕೆ. ಒಂದು 2-3 ದಿನ ಆದ್ಮೇಲೆ ನನ್ನನ್ನು ಕೇಳಿ ಪರ್ಮಿಷನ್ ತಗೊಂಡು ಮತ್ತೆ ಹಿಂದೆ ಬಿದ್ದಾಗ ಒಪ್ಕೊಂಡಾಳಂತ. ನೋಡಮ್ಮ, ವಿಚಾರಿಸಿದಾರೋ ಇಲ್ಲೋ, ಸುಮ್ಮನೆ ಇವಳು ಹುಚ್ಚಿಗತೆ ಒಪ್ಕೊಂಡು ಆಮೇಲೆ ಇವಳು ಇದ್ರಗತೆ ಕೊಂಡ್ರಬಾರ್ದು. ಅದಕ್ಕೆ ಹೇಳತ್ತೇನೆ ನಾನು. ನೀನಂತ ಹಳ್ಳಿ ಗಮಾರ್ಗತೆ ನನ್ನ ಮಗಳು ಅದಾಳ ಅನ್ಕೊಂಡೇನ? ಆಕೆ ಎಲ್ಲ ಮಾಡರ್ನ್ ಆಗಿದ್ದಾಳೆ, ಎಲ್ಲ ತನಗೆ ತಕ್ಕಂಗೆ ಯೋಚನೆ ಮಾಡ್ತಾಳೆ. ನೀನು ಸುಮ್ಮನಿರು, ಕರ್ಕೊಂಡು ಬರ್ತಾಳಂತ. ನೀನು ಒಂಚೂರು ನೀನು ಹಿಂತಿನ ಕರ್ಕೊಂಡು ಹೊರಗೆ ಹೋಗು. ಅಲ್ಲಮ್ಮ, ಇವಳು ಬರ್ಬೇಕಲ್ಲ, ಮಾತಾಡ್ಸಿದ್ರೆ ಗುರು ಅನ್ನತ್ತಾಳ, ಗೊತ್ತೈತೇನ? ಅಲ್ಲ, ಬಂದು 2 ದಿನ ಎಷ್ಟು ಚಲೋ ಇದ್ಲಕ್ಕಿ. ನಾನು ಹೇಳ್ದಂಗೆ ಕೇಳ್ತಿದ್ಲು. ಅವ್ರ ಅಮ್ಮ ಬಂದು ಹೋದ್ಮೇಲೆ ಹಿಂಗೆ ಮಾಡತ್ತಾಳಕಿ. ಯಾಕೆ ಹಂಗೆ ಮಾಡತ್ತಾಳ ಅಂತ ಗೊತ್ತಾಗ್ಬಾತು, ಏನು ವಿಷಯ ಅಂತಾನೂ ಗೊತ್ತಾಗ್ಬಾತು. ಏನೋ ನನಗೂ ಗೊತ್ತಾಗತ್ತಿಲ್ಲ. ಹತ್ರಕ್ಕೆ ಹೋದ್ರೆ ಹತ್ರಕ್ಕೂ ಸೇರಿಸ್ತಾ ಇಲ್ಲ, ದೂರ ತಳ್ತಾ ಇದ್ದಾಳು. ಅದು ಇಲ್ಲ ಇದು ಇಲ್ಲ, ಕಟ್ಕೊಂಡು ಹಿಂತಿನೂ ಇಲ್ಲ ಅನ್ನೋಂಗೆ ಆಗೈತೆ ನನ್ನ ಬಾಳೆ. ನಾನೇನು ಈ ಪೀಡಿಯನ್ ಮದುವೆ ಮಾಡ್ಕೊಂಡ್ರೆ ದುಡ್ಡು ಸಿಗ್ತೈತಿ, ನಾಳೆ ಎಲ್ಲರೂ ಕೂಡ ಹಾಯಾಗಿರ್ಬೋದು ಅನ್ಕೊಂಡ್ರೆ ಇದರಿಂದನೂ ಏನು ಬರಲಿಲ್ಲ. ಏನು ಮಾಡೋದಿನ್ನ, ಮಾಡಿದ್ದನ್ನ ಮಾರಾಯ. ಆದ್ರೆ ಅವಳನ್ನ ಸುಮ್ಮನೆ ಬಿಡಲ್ಲ. ಮನೆಗೆ ಕೆಲಸದವ್ರಿಗಿಂತ ಅದು ತೊಟ್ಕೋತೀನಿ. ಮುಂದಿದೆ ಅವಳಿಗೆ. ನನ್ನ ಮಗಳ ಮದುವೆ ಒಂದು ಆಗಿ ಹೋಗ್ಲಿ, ಆಮೇಲೆ ತೋರಿಸ್ತೀನಿ ನನ್ನ ಆಟನ, ನೋಡುವಂತೆ. ಅವಳು ಕುಂದ್ರಂದ್ರೆ ಕುಂದ್ರಬೇಕು, ನಿಂದ್ರಂದ್ರೆ ನಿಂದಿರ್ಬೇಕು. ಅಯ್ಯೋ ಗಪ್ಪಿರಮ್ಮ, ಅವಳು ಹಿಂದೆನೇ ನಿಂತಿದ್ದಾಳೆ. ಹಂಗೆ ತಕ್ಕತೈ ತಯ್ಯತಕ್ಕಂತ ಕುಣಿಸ್ತೀನಿ. ನೋಡ್ತಾನ ನಿನ್ ಹೆಂಡತಿನ, ತಾಳ ಮೇಳ ಎಲ್ಲ ಕೂಡೇನ ಕುಣಿತಾಳಕಿ. ಹಂಗೆ ಮಾಡ್ತಾಳಕಿನ. ನಾ ಕುಂದ್ರಂದ್ರೆ ಕುಂದ್ರಬೇಕು, ನಿಂದ್ರಂದ್ರೆ ನಿಂದಿರ್ಬೇಕು, ಊಟ ಮಾಡೋದ್ರೆ ಮಾಡಬೇಕು, ಇಲ್ಲಂದ್ರೆ ಇಲ್ಲ. ಈಗ ತೊಡೆ ದಿನ ಸುಮ್ಮನೆ ಇರ್ತೀನಿ ನಾನು. ಆಮೇಲೆ ಅತ್ತೆ ವರ್ಷ ತೋರ್ಸಾಕತ್ನಿ. ಐ ಪೂಜಕ್ಕ, ಯಾವಾಗ ಬಂದೆ ಪೂಜಕ್ಕ? ಹುಚ್ಚ ನನ್ನ ಮಗನ ಬಂದ ಅಂತ ಹೇಳಕ್ ಬರ್ಲೇನ? ಅಯ್ಯೋ ಕನಸನ್ನಿ ಮಾಡತ್ತಿದ್ನವ, ನೀನು ನೋಡ್ಲಿಲ್ಲ. ಅವಳು ಹಿಂದೆ ಬಂದು ನಿಂತ್ಬಿಟ್ಟಿದ್ದಾಳೆ, ನೀನು ಮಾತಾಡೋದೆಲ್ಲ ಕೇಳಿಸ್ಕೊತಾಳ. ಅಲ್ಲ, ಏನ್ ಮಾಡತ್ತಿದ್ದೇವ? ಮಲ್ಕೊಂಡಿರ್ಲಿಲ್ಲ ನೀ? ನಾನ್ಯಾಕೆ ಮಕ್ಕೋಲಿ? ಹೊತ್ತಿಲ್ಲ, ಕತ್ತಿಗೆ ಜ್ವರ ಬಂದಿದ್ದ ನಂಗೆ ಮಕ್ಕೊಳ್ತಾರ ಈಗ? ಅಲ್ಲ, ಒಂದು ಈಟ ಹೊತ್ತು ಗೊತ್ತಾಯ್ತಲ್ಲ. ಅಡ್ಗೆ ಮಾಡಿದಾರೆ ಇಲ್ಲತ್ತಿ, ನನಗೆ ಹೊಟ್ಟೆ ಭಾಳ ಹಸ್ತೈತಿ. ಏನು ಕವ ಕವ ಅನ್ನತ್ತಿತ್ತು ನನಗೆ. ಏನು ಅಡ್ಗಿನ ಮಾಡಿಲ್ಲಲ್ವ ನಾನು? ಅಯ್ಯೋ, ನಾನು ಹರ್ಯಾಗ ಬಂದಿಟ್ಟ ಉಪ್ಪಿಟ್ಟಿತ್ತ, ಹೊಟ್ಟೆ ಹಸ್ತಿತ್ತು, ಅದನ್ನ ತಿನ್ನಿ. ಈಗ ನೀವು ಅಲ್ಲೇ ಹೊರಗೆ ತಿಂತಾನಂತ ಹೊಂಟಾನ. ಮತ್ತು ನಾನು ಅಡ್ಗೆ ಮಾಡಿಲ್ಲ. ನನಗೆ ಅಡ್ಗೆ ಮಾಡೋದಂದ್ರೆ ಬೇಸರವ. ಆಕೆ ಭಾಗ್ಯ ಇದ್ದಾಗೆಲ್ಲ ಬಡ ಬಡ ಮಾಡ್ಬಿಡ್ತಿದ್ಲ, ನಾವು ಹೊರಗಿಂದ ಮಾಡ್ಕೋತಿದ್ನಿ. ಈಗೆಲ್ಲ ನಾನು ಅಂದ್ರೆ ನನಗೂ ಕೈ ನೋವು ಬರ್ತಾವಲ್ಲ. ನೀನು ನಾಳೆಯಿಂದ ಅಡುಗೆ ಎಲ್ಲ ಮಾಡು, ನಾ ಬಡ ಬಡ ಹೊರಗಿಂದ ಮಾಡ್ಕೋತೀನಿ. ಅತ್ತಿ, ನಾನೇನು ಮಾಡಲ್ಲ ಅನ್ನಲ್ಲ. ನಾನು ಸಂಜೆ ಅಡುಗೆ ಮಾಡಿ ಹೊರಗಿಂದ ಎಲ್ಲ ಮಾಡ್ಕೋತೀನಿ. ನೀವು ಬೆಳಗ್ಗೆ ಅಡುಗೆ ಮಾಡಿಬಿಡ್ರಿ ಸಾಕು. ನೀವು ಅಡುಗೆ ಮಾಡೋಷ್ಟು ನಾನು ಹೊರಗೆ ಕಸ ಹೊಡ್ಕೊಂಡು ಪರ್ಸಿ ಒರೆಸ್ಕೊಂಡು, ದೊಡ್ಡ ಮನೆ ಇದೆ, ಸಾಕಷ್ಟು ಕೋಲೆಗಳದಾವ, ಅವನ್ನೆಲ್ಲ ಕಸ ಗುಡಿಸ್ಕೊಂಡು ಪರ್ಸಿ ಒರೆಸ್ಕೊಂಡು ಬಾಗ್ಲ ಕಸ ಹೊಡೆದು ರಂಗೋಲಿ ಹಾಕಿ ಆಮೇಲೆ ಇದನ್ನ ಜಳಕ ಮಾಡಿ ದೇವರ ಪೂಜೆ ಮಾಡಿ ಬರ್ತೀನಿ. ಬಂದು ಏನಾರ ಪಾತ್ರೆ ಗೀತ್ರೆ ಇದ್ರೆ ಎಲ್ಲ ತಿಕ್ಕೊಂಡು ಊಟ ಮಾಡ್ತೀನಿ. ನೀವು ಬರೋಷ್ಟರಲ್ಲಿ ಬಿಸಿ ಬಿಸಿ ರೊಟ್ಟಿ, ಎಣಗಾಯಿ ಪಲ್ಯ, ಅನ್ನ, ಬೇಳೆ ಸಾರು, ಉಪ್ಪಿನಕಾಯಿ ಎಲ್ಲ ರೆಡಿ ಇರಬೇಕತ್ತೆ. ಮತ್ತು ಶೇಂಗಾ ಚಟ್ನಿ ಕೊಟ್ರಿ. ಆಮೇಲೆ ಕೆಂಪು ಮೆಣಸಿನ್ಕಾಯಿನ ನೆನೆ ಹಾಕಿ ಚಂದಾಗಿ ಗರ 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 ಚೂರು ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಒಂಚೂರು ಉಪ್ಪು, ಹುಣಸೆ ಹಣ್ಣು ಎಲ್ಲ ಹಾಕಿ ಚಿಗ್ಲಿ ಕೊಡ್ದಂಗೆ ಗರ 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 ಅರಿರಿ ಅದನ್ನು. ಮಸ್ತ್ ಆತಂದ್ರೆ ಖಾರ ಎಣ್ಣೆ ಹಚ್ಕೊಂಡು ಪಲ್ಯ ರೊಟ್ಟಿ ತಿಂತಾ ಇದ್ರೆ ಆಹಾ, ಬಾಯಲ್ಲಿ ನೀರು ಬರ್ಬೇಕು ಹಂಗ. ಏನು ಹದ ಹೇಳ್ತೀಯ ನನ್ನ ಸೊಸೆಯ ನೀನು? ನನ್ನ ಸೊಸೆ ಮುದ್ದನಿ. ಆಯ್ತವ ಆಯ್ತು, ನಾಳೆ ಎಲ್ಲ ಮಾಡಿಕೊಡ್ತೀನಿ. ಈಗ ನಿನ್ನ ಗಂಡ ಎಲ್ಲ ನಿನ್ನ ಕರ್ಕೊಂಡು ಹೋಗ್ಬೇಕನ್ನತಾನ, ಹೋಗಲ್ಲ ಅವನ ಜೊತೆ. ಏನು ನನ್ನ ಇವನು ಹೊರಗೆ ಕರ್ಕೊಂಡು ಹೋಗ್ಬೇಕನ್ನತಾನ? ಯಾಕಂತ? ಯಾಕೆ ನನ್ನ ಹೊರಗೆ ಕರ್ಕೊಂಡು ಹೋಗ್ತಾನ? ಅದು ಪೂಜಾ, ಅದು ಹೊರಗೆ ಹೋಗಿ ಬರೋಣ ಬಾ. ಯಾಕೋ ಭಾಳ ದಿವಸ ಆಯ್ತಲ್ಲ, ಮದುವೆ ಆಗಿ ಬಂದಾಗಿಂದ ನೀನು ಎಲ್ಲೂ ಹೊರಗೆ ಕರ್ಕೊಂಡೋಗಿಲ್ಲ. ಅಲ್ಲೇ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಹೊರತುಂಬ. ಈಗ 3 ಗಂಟೆ ಆಗೈತಿ ಟೈಮು. 3 ಗಂಟೆ ಅಂದ್ರೆ 3 ಆಗಿಲ್ಲ, 2 ಗಂಟೆ ಆಗೈತಿ. ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಳ್ಳೋಣ. ಊಟ ಮಾಡ್ಕೊಂಡು 3 ಗಂಟೆಯಿಂದ ಪಿಕ್ಚರ್ ನೋಡಿ 6 ಗಂಟೆಗೆ ಆರಾಮ್ ಜಮ್ ಅಂತ ಬರುವಾಗ ಅಲ್ಲೇ ಪಾನಿಪುರಿ ಯಾರ ಗೋಬಿ ಮಂಚೂರಿ ತಿಂದು ಬಂದುಬಿಡೋಣ. ಮನೇಲೇನು ಅಡುಗೆ ಮಾಡೋದು ಬೇಡ. ಅಮ್ಮ ಏನಾದರೂ ಮಾಡ್ಕೊಂಡು ತಿಂತಾರೆ ಖುಷಿ ಅಮ್ಮ. ಅದಕ್ಕೆ ಕರ್ಕೊಂಡು ಹೊಂಟಿದ್ದೆ, ಅಮ್ಮನ ಪರ್ಮಿಷನ್ ಕೇಳ್ತಿದ್ದೆ. ಹೌದಾ? ಅದು ನೀವು ಹೊರಗೆ? ಸರಿ, ನಡೀರಿ ಹೋಗೋಣ. ನನಗೂ ಸಾಕು, ಮನೇಲಿ ಕೂತು ಬೋರ್ ಆಕತ್ರಿ. ನಡೀರಿ ಹೋಗೋಣ. ಹಂಗಾದ್ರೆ ಬರ್ತೀಯಾ? ಹಾಂ ರೀ, ಬರಲ್ಲ ಅಂತೀನ ಹೊರಗಂದ್ರೆ. ಬರ್ತೀನಿ, ನಡೀರಿ. ನಡಿ ಹಾಗಾದ್ರೆ. ನಡೀರಿ, ಬಂದೆ. ಅತ್ತೆ ಹುಷಾರು, ಮನೇಲಿ ಒಬ್ಬರೇ ಇರ್ತೀರಾ? ನನಗೇನು ಭಯ ಮನೇಲಿ? ಇಲ್ಲ, ಕಳ್ಳರು ಕಾಕರು ಜಾಸ್ತಿ ಆಗ್ಯಾರ. ಬಂಗಾರ ಎತ್ಕೊಂಡು ಹೋಗೋ ಬದ್ಲಿ ನಿಮ್ಮನ್ನ ಎತ್ಕೊಂಡು ಹೋದ್ರ? ಅದಕ್ಕೆ ನೀವು ಬೇರೆ ಕತ್ರಿ ಹಾಕಿ ನಿಮ್ಮ ಮಗನ ಕಳಿಸ್ತಾ ಇದ್ದೀರ ನನ್ನ ಜೊತೆ. ನೋಡಿ, ಜೇಬಿಗೆ ಕತ್ರಿ ಬಿದ್ದಿತ್ತು. ನಾನು ಯಾರು ಅನ್ಕೊಂಡ್ರಿ? ಪೂಜಾ ಮೊದ್ಲ, ಗೊತ್ತಾಯ್ತಾ? ನಿಮ್ಮ ಮಗನ ಕಿಶದಲ್ಲಿ 1 ರೂಪಾಯಿ ಇಲ್ದಂಗೆ ಕಳಿಸ್ತೀನಿ ಅತ್ತೆ. ಬೇಕಂದ್ರೆ ಫೋನ್ ಪೇ ಮಾಡುವಂತ್ರೆ. ನನ್ನ ಹತ್ರ ದುಡ್ಡಿಲ್ಲ ಮತ್ತೆ. ಯಾಕಂದ್ರೆ ಇಲ್ಲಾಂದ್ರೆ ಹೋಟೆಲಲ್ಲಿ, ಸಿನಿಮಾ ಥಿಯೇಟ್ರಲ್ಲಿ ಕಸ ಹೊಡ್ಯಕ್ಕೆ ಇಟ್ಬಿಟ್ಟು ನಿಲ್ತೀನಿ ನಿಮ್ಮ ಮಗನ. ಗೊತ್ತಾಯ್ತಾ? ನನ್ನ ಹೊರಗೆ ಕರ್ಕೊಂಡು ಹೋಗ್ತೇನೋ? ಆ ಖುಷಿ ಯಾವನ್ನ ಕರ್ಕೊಂಬರ್ತಾ ಇದ್ದಾಳಂತ ನನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಮಾಡ್ತೀನಿ ನಡಿ. ನನಗೆ ನಿನ್ನನ್ನು ತಿಂದು ಹೋಟೆಲಲ್ಲಿ ಮೊಸರು ತಿಕ್ಕಕ್ಕೆ ಹತ್ತಲಿಲ್ಲ ಅಂದರೆ ನಾನು ಪೂಜಾನೇ ಅಲ್ಲೇ ನಡಿಯಲೇ. ಯಾಕೋ ಈ ಸಲ ಇವಳು ಭಾಳ ಅತಿಯಾಗಿ ಆಡ್ತಾ ಇದ್ದಾಳೆ. ಇವಳು ನಮ್ಮ ಬಗ್ಗಿಸ್ಬೇಕು. ಬಗ್ಗಿಸ್ತೀನಿ ಕಣೆ, ಬಗ್ಗಿಸ್ತೀನಿ. ಯಾಕೋ ಜಿಗದಾಡ್ತಾ ಇದೆಯಾ ಭಾಳ? ಜಿಗದಾಡು. ಅದೇನೋ ಅಂತಾರಲ್ಲ,
ಕುರಿನ ಬಲಿ ಕೊಡೋಕ್ಕಿಂತ ಮುಂಚೆ ಅದನ್ನ ಜಾಸ್ತಿ ಇದನ್ನ ಮಾಡ್ಬೇಕಂತೆ. ಹಂಗಿದೆ ನಿಂದು. ಮಾಡ್ತೀನಿ. ಬಲಿ ಕೊಡೋಕ್ಕಿಂತ ಮುಂಚೆ ಉಗಿಸೋದು, ಆಮೇಲೆ ಬಗ್ಸೋದು. ನನ್ನನ್ನು ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ ಸಂಗೀತಕ್ಕನೆ? ನಾನು ನನ್ನ ಮಗಳ ಮದುವೆ ಒಂದು ಆಗಲಿ, ಆಮೇಲೆ ತೋರಿಸ್ತೀನಿ ನಿನಗೆ. ಇನ್ನೂ ಬರಲಿಲ್ಲ ಇವ್ರು, ಇಷ್ಟೊತ್ತಾಯ್ತು. ಅಮ್ಮ ಬಾಗಿಲಿಗೆ ನಿಂತ್ಕೊಂಡೆ ಕಾಯತ್ತಿಲ್ಲಮ್ಮ. ಅಯ್ಯೋ ನೀ ಬರ್ತೀನಿ ಅಂದಿದ್ದಲ್ಲ, ಇವ್ರು ಬೇರೆ ಈ ಸದ್ದ ದಾಟಿದ್ರು ಹೊರಗೆ. ಅದಕ್ಕೆ ಅವ್ರು ಹೋದ್ರು ಇಲ್ಲ ನೋಡಿದೆ, ಅವ್ರು ಹೋದ್ರು ನೀನು ಬರ್ತೀನೋ ಅಂತ ನಿತ್ಯ ನೀನು ಬಂದೇ ಬಿಟ್ಟೆ. ಎಲ್ಲಿ ಹುಡುಗ ಇಲ್ಲಿ? ಅಮ್ಮ ಹುಡುಗ ಬಾಗ್ಲಲ್ಲೇ ಇದ್ದಾನೆ. ಅದು ನೀನೇನಾದರೂ ಅಂತೀನೋ ಅಂತ ಭಯದಲ್ಲಿ ನಿಂತಿದ್ದಾನೆ. ಹೋಗು ಕರ್ಕೊಂಡು ಬರೋಗು. ಯಶ್ ಬನ್ನಿ, ಅಮ್ಮ ಕರಿತಾ ಇದ್ದಾರೆ. ಬನ್ನಿ ಯಶ್ ಒಳಗೆ. ಅಯ್ಯೋ ದೇವ್ರೆ, ಬಂಗಾರಂಗದಾನಲ್ವ ಹುಡುಗ, ಏನು ಮಸ್ತಿದ್ದಾನೆ. ಬನ್ನಿ ಯಶ್ ಒಳಗೆ. ಬಾರಪ್ಪ ಒಳಗೆ ಬಾ. ಹಾಂ ಆಂಟಿ ಬಂದೆ. ಕೂತ್ಕೊಳ್ಳಪ್ಪ. ಪರವಾಗಿಲ್ಲ ಆಂಟಿ, ಏನಾಗಲ್ಲ, ನಿತ್ಯ ಮಾತಾಡ್ತೀನಿ ಹೇಳಿ. ಅಯ್ಯೋ ಕುಂದ್ರಪ್ಪ. ಏನಪ್ಪ ಏನು ಮಾಡ್ಕೊಂಡಿದ್ದೀರಾ? ನಿಮ್ಮಪ್ಪ ನಿಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಕೆಲಸ? ಮತ್ತು ಎಷ್ಟೆಷ್ಟು ಆಸ್ತಿ ಅಂತಸ್ತು ಇದೆ ಏನು? ಅಂದರೆ ಮಗಳನ್ನ ಕೊಡಬೇಕು ಅಂದರೆ ಕೇಳಬೇಕಲ್ಲ. ಮತ್ತು ನೀನು ನಿಜವಾಗ್ಲೂ ಲವ್ ಮಾಡ್ತಾ ಇದೆಯಾ ಅಥವಾ ಹಾಗೆ ಸುಮ್ಮನೆ ಟೈಮ್ ಪಾಸಿಗೆ ಲವ್ ಮಾಡಿ ನನ್ನ ಮಗಳಿಗೆ ಕೈ ಕೊಡ್ಬೇಕನ್ನತ್ತೀಯ ಏನು? ಎಲ್ಲ ಹೇಳಬೇಕಪ್ಪ. ಯಾಕಂದ್ರೆ ನನ್ನ ಮಗಳ ಆಸೆನ ಇಷ್ಟನ ನಂದು. ಅವಳು ಏನು ಇಷ್ಟಪಡ್ತಾಳೋ ಅದನ್ನು ನಾನು ಕೊಟ್ಕೊತಾನೆ ಬಂದಿದ್ದೀನಿ ಮೊದಲಿಂದ, ಇಲ್ಲಂತ ಹೇಳಿಲ್ಲ. ಆದರೆ ಇದನ್ನೆಲ್ಲ ಮತ್ತು ಇವ್ರ ತಂದೆ ಆದವರು ಕೇಳ್ತಾರೆ. ನೋಡು, ನಾಳೆ ನಮ್ಗೆ ರಿಲೇಷನ್ದಲ್ಲೂ ದೊಡ್ಡ ಮಂದಿ ಇದ್ದಾರೆ, ಬೆಂಗಳೂರಲ್ಲೂ ನಮಗೆ ಪರಿಚಯ ಇದ್ದಾರೆ. ಅದಕ್ಕೆ ಹೇಳಕತ್ತೇನೆ. ಮತ್ತು ನೋಡು, ನಾಳೆ ಏನಾದರೂ ಸುಳ್ಳ ಪಳ ಹೇಳಿ ನಡಕ್ಕೆ ಸಿಕ್ಕಾಕೊಂಡ್ರೆ ನಿನಗೆ ಎಲ್ಲ ನೋವು ಆಗಬಾರ್ದು, ನಿಮ್ಮ ಸಂಬಂಧಕ್ಕೆ ಎಲ್ಲ ತೊಂದರೆ ಆಗಬಾರ್ದಲ್ಲ. ಅದಕ್ಕೆ ಹೇಳತ್ತೀನಿ, ಏನಾದರೂ ಸತ್ಯ ಇದ್ದರೆ ನಮ್ಮಂದು ಈಗ ಹೇಳ್ಕೊಂಬಿಡಪ್ಪ. ಸುಳ್ಳು ಪಳ್ಳು ಹೇಳಿ ಆಮೇಲೆ ಹಿಂದಾಗಡೆ ನೀನು ತೊಂದರೆಗೆ ಸಿಕ್ಕಾಕೊಳ್ಳೋದು, ನನ್ನ ಮಗಳನ್ನ ತೊಂದರೆಗೆ ಸಿಕ್ಕಾಕ್ಸೋದು ನನಗಿಷ್ಟ ಆಗಲ್ಲ. ಅದನ್ನು ಕೇಳ್ತಾ ಇರೋದು. ನನ್ನ ಮಗಳನ್ನ ಕರ್ಕೊಂಡು ಬಾ ಅಂದೆ, ಅವಳು ಇಷ್ಟಪಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಕರ್ಕೊಂಡು ಬಾ ಅಂತಂದೆಪ್ಪ ನಾನು. ಯಾಕಂದ್ರೆ ಅವಳು ಇಷ್ಟಕ್ಕೆ ವಿರೋಧಾಗಿ ನಾನು ಎಂದೂ ಹೋಗಿಲ್ಲ ತಾಯಿಯಾಗಿ. ಅವ್ರ ತಂದೆ ಮತ್ತು ಅವ್ರ ಚಿಕ್ಕಮ್ಮ ಇದ್ದಾರೆ, ಅವ್ರ ಅಣ್ಣ ಇದ್ದಾನೆ. ಮತ್ತು ಯಾಕಂದ್ರೆ ನಾಳೆ ಏನೋ ಸಮಸ್ಯೆ ಆದರೂ ನನಗೆ ಅವಳ ಮೇಲೆ ಬರಬಾರ್ದಲ್ಲ, ಅದಕ್ಕೆ ಕೇಳ್ತಾ ಇರೋದು. ಇಲ್ಲ ಆಂಟಿ, ನಿಮ್ಮ ಮುಂದೆ ಯಾಕೆ ಸುಳ್ಳು ಹೇಳಿ? ನನಗೆ ತಂದೆ ಇಲ್ಲ, ತೀರೋದ್ರು. ಅವರು ತೀರೋಗಿ ಈಗ ಏನಿಲ್ಲ ಅಂದರೂ 1 ವರ್ಷ ಆಗಕ್ಕೆ ಬಂತು. ನಮ್ಮ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಈಗ ನಾನು ನಮ್ಮ ತಾಯಿ ಇಬ್ಬರೇ. ನಮ್ಮ ತಾಯಿಗೆ ನಮಗೆ ರಿಲೇಷನ್ ಅನ್ನೋದು ಯಾರೂ ಇಲ್ಲ, ಯಾವ ಕಳ್ಳ ಬಳ್ಳಿನೂ ಇಲ್ಲ. ಯಾಕಂತಂದ್ರೆ ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು ಲವ್ ಮ್ಯಾರೇಜ್ ಆಗಿದ್ದು. ನಮ್ಮ ತಾಯಿ ಹೆಸರು ಕೆಂಪಿ ಅಂಥೇಳಿ, ಅವರು ಬೇರೆ ಹೆಸರು ಇತ್ತಂತೆ. ನಮ್ಮ ಅಪ್ಪ ಕೆಂಪಗಿರೋದ್ರಿಂದ ಕೆಂಪಿ ಅಂತ ಚೆನ್ನಾಗಿದೆ ಅಂತ ಇಟ್ಬಿಟ್ರು. ಅವ್ರ ಹೆಸರು ಹಾಗೆ ಇದೆ. ನಮ್ಮ ತಾಯಿ ಮತ್ತು ನಮ್ಮ ತಂದೆ ಭಾಳ ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿದ್ರಂತ. ಅದಕ್ಕೆ ವಿರೋಧವಾಗಿ ಅವ್ರ ಫ್ಯಾಮ್ಲಿ ಇರೋದ್ರಿಂದ ಅವ್ರನ್ನ ದೂರ ಬಿಟ್ಟು ಬಂದರು. ಇವ್ರು ಉಳಿದ್ಬಿಟ್ರು. ಇವ್ರು ಎಲ್ಲಿದಾರಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ. ಹಂಗಾಗೈತಿ. ನಮ್ಮ ತಂದೆ ರಿಲೇಷನ್ ನಮ್ಮ ತಾಯಿಗೆ ಗೊತ್ತಿಲ್ಲ, ನಮ್ಮ ತಾಯಿ ರಿಲೇಷನ್ ನಮ್ಮ ತಂದೆಗೆ ಗೊತ್ತಿಲ್ಲ. ಹೀಗಾಗಿ ನನಗೆ ಯಾವ ರಿಲೇಷನ್ನು ಇಲ್ಲ. ನನ್ನ ತಾಯಿ ನಾನು ಇಬ್ಬರೇ. ನಮಗೆ ತೊಂದರೆ ಕೊಡೋರು ಯಾರೂ ಇಲ್ಲ. ನಾನು ಗೊತ್ತಲ್ಲ ಇವ್ರಿಗೆ, ಖುಷಿಯವ್ರಿಗೆ ಗೊತ್ತು. ಯಾಕಂದರೆ ನಾನು ಖುಷಿಯವರು ಒಂದೇ ಕಾಲೇಜಲ್ಲಿ ಓದ್ತಾ ಇರೋದು. ನನ್ನ ಬಗ್ಗೆ ಕೇಳಿದಾಳೆ ಖುಷಿನ. ಯಾಕಂದರೆ ನಾನು ತುಂಬ ರಿಚ್ಚು. ನಾನು ಇಷ್ಟಪಟ್ಟು ಮದುವೆ ಆಗಬೇಕು ಅನ್ನೋ ಕನಸು ಆಸೆ ಇತ್ತು. ನಾನು ಇಷ್ಟಪಟ್ಟು ನನ್ನ ಮನಸ್ಸಲ್ಲಿ ಇದೇ ಥರ ಹುಡುಗಿ ಇರಬೇಕು ಅನ್ನೋದು ಖುಷಿ ಹಾಗೇ ಇದ್ದಾಳೆ. ಅದಕ್ಕೆ ನನಗೆ ಇಷ್ಟ ಆಗಿ ನಾನು ಒಪ್ಕೊಂಡೆ. ಪ್ರತಿಯೊಬ್ಬರು ಎಷ್ಟೊಂದು ಜನ ಪ್ರಪೋಸ್ ಮಾಡಿದ್ದಾರೆ ನನಗೆ, ಆದರೆ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ. ನಾನು ಇಷ್ಟಪಟ್ಟದ್ದು ಖುಷಿನ. ನೋಡೋಕ್ಕೆ ಸುಂದರವಾಗಿದ್ದಾಳೆ, ಎಜುಕೇಟೆಡ್ ಆಗಿದ್ದಾಳೆ, ಎಲ್ಲ ತಿಳುವಳಿಕೆ ಇದೆ. ಮಾತಾಡೋದ್ರಲ್ಲೂ ತುಂಬ ತಿಳುವಳಿಕೆಯಿಂದ ಮಾತಾಡ್ತಾಳೆ. ಹಾಗಾಗಿ ನನಗೆ ಖುಷಿ ಅಂದರೆ ಭಾಳ ಇಷ್ಟ. ನೀವು ಮದುವೆ ಮಾಡಿಕೊಟ್ರೆ ಅವಳನ್ನ ಚೆನ್ನಾಗಿ ರಾಣಿ ಥರ ನೋಡ್ಕೊಳ್ಳೋ ಆಸೆ ಇದೆ ನನಗೆ. ಇಷ್ಟೇ ನಾನು ಹೇಳಬೇಕು ಆಂಟಿ. ಮತ್ತು ನನಗೆ ಇಲ್ಲೆಲ್ಲ ಇತ್ತು ಆಂಟಿ ನನಗೆ ಮನೆಯದು. ನಾನು ಇಲ್ಲಿದೆ ಮಾರಿ ಈಗ ಅಮ್ಮನ ಕರ್ಕೊಂಡು ಇದಕ್ಕೆ ಹೋಗಿದ್ದೀನಿ ಬೆಂಗಳೂರಿಗೆ. ಇಲ್ಲೇನು ನಂದಿಲ್ಲ ಈಗ ಆಸ್ತಿ. ಇದನ್ನೇ ಮನೆ ಮಾರಿದೆ ನಾನು. ಇವಳ ಮುಂದೆ ಇನ್ನೂ ಹೇಳಿಲ್ಲ. ಇಲ್ಲಿ ಮನೆ ಇತ್ತು, ಈ ಹಳ್ಳೀಲಿ ನಮ್ಗೆ ಸೆಟ್ ಆಗ್ತಾಯಿಲ್ಲ. ಅದಕ್ಕಾಗಿ ನಾನು ಬೆಂಗಳೂರಲ್ಲಿ ಇದ್ರಾಯ್ತು ಅಂತ ಬೆಂಗಳೂರಲ್ಲಿ ಮನೆ ತೊಗೊಂಡೆ. ಚೆನ್ನಾಗಿದೆ ಮನೆ. 2 ಮನೆ ಬಾಡಿಗೆ ಕೊಟ್ಟಿದ್ದೀವಿ. ನಮ್ಮ ಜೀವನಕ್ಕಂತೂ ಆಗುತ್ತೆ ಆಂಟಿ. ಜೀವನಕ್ಕೆ ಬಾಡಿಗೆ ಕೊಟ್ಟಿದ್ದೀವಲ್ಲ, ಬಾಡಿಗೆದರಲ್ಲೇ ದುಡ್ಡು ಬರುತ್ತೆ. ಹಾಗಾಗಿ ಒಂದು ಬಟ್ಟೆ ಶಾಪ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅಮ್ಮ ಅಂತೂ ನಮ್ಮದು ಒಂದು ಸ್ವಂತ ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಗೆ ನಾನೇ CEO. ಆದರೆ ನಾನಲ್ಲಿ ಕೆಲ್ಸಕ್ಕೆ ಹೋಗಲ್ಲ. ಅಮ್ಮ ಒಬ್ಬರು ಮ್ಯಾನೇಜರ್ನ ಇಟ್ಟು ಎಲ್ಲ ಕೆಲಸ ನಡೆಸ್ತಿರ್ತಾರೆ. ಹಂಗೆ ಅಮ್ಮನೂ ಹೋಗಿ ವಿಸಿಟ್ ಕೊಟ್ಟು ಬಂದಿರ್ತಾರೆ. ನಾನು ಮಾತ್ರ ಎಲ್ಲೂ ಹೋಗಲ್ಲ. ಅಮ್ಮ ದೊಡ್ಡ ಫ್ಯಾಕ್ಟ್ರಿ ನೋಡ್ಕೋಬೇಕಾದ್ರೆ ಸುಸ್ತಾಗಿರ್ತಾಳೆ ಪಾಪ. ಹಿಂಗಾಗಿ ನಾನು ಎಜುಕೇಷನ್ ಕಂಪ್ಲೀಟ್ ಆಗಲಿ ಅಂತ ಅಮ್ಮ ನನ್ನನ್ನು ಇಲ್ಲೇ ಇಟ್ಟಿದ್ದರು. ನಾನೀಗ ಎಜುಕೇಷನು ಕಂಪ್ಲೀಟ್ ಆಯಿತು, ಎಲ್ಲ ಆಯ್ತಲ್ಲ. ಅಮ್ಮನ ಬೆಂಗಳೂರಲ್ಲಿ ಮನೆ ತೊಗೊಂಡು ಅಲ್ಲೇ ಇಟ್ಟು ಬಂದಿದ್ದೀನಿ ಈಗ. ಇನ್ನು ನಾನು ಯಾಕಂದರೆ ಎಷ್ಟೊಂದು ರಿಚ್ ಇರೋರು ಅಮ್ಮನಿಗೆ ಖುಷಿ ಅಂತ ಅವ್ರ ಹುಡುಗಿನ ನೋಡೋಕೆ ಇಷ್ಟ. ಆದರೆ ಬಡವ್ರ ಮನೆ ಹುಡುಗಿರು ಅಂದರೆ ಅಮ್ಮನಿಗೆ ಇಷ್ಟ ಇಲ್ಲ. ಅಮ್ಮನಿಗೆ ದೊಡ್ಡ ಶ್ರೀಮಂತರ ತಮ್ಮ ರೇಂಜಿಗೆ ತಕ್ಕಂಗೆ ಹುಡುಗಿನ ತರಬೇಕು ಅನ್ನೋದು ಆಸೆ ಇದೆ ಆಂಟಿ.
ಖುಷಿನ ನೋಡಿದ್ರೆ ಅವರು ಒಪ್ಕೊಳ್ಳಲ್ಲ. ಯಾಕಂದರೆ ಖುಷಿದು ಆ ಹಿಂದೆ ಮುಂದೆ ಆಸ್ತಿ ಏನೂ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇಲ್ಲೇ ನಿಮ್ಮ ಸಮ್ಮುಖದಲ್ಲೇ ಖುಷಿನ ಮದುವೆ ಆಗಿ ಆಮೇಲೆ ಅಮ್ಮನ ಹತ್ರ ಹೋಗಿ ಕರ್ಕೊಂಡು ಹೋದರೆ ತಾನೇ ಸುಮ್ಮ ಆಗ್ತಾರೆ. 1-2 ದಿನ ಇಲ್ಲೇ ಎಲ್ಲಾದರೂ ರೂಮ್ ಮಾಡಿ ಸ್ಟೇ ಮಾಡಿ ಖುಷಿ ಜೊತೆ ನಾನು ಚೆನ್ನಾಗಿ ಎಂಜಾಯ್ ಮಾಡಿ ಹನಿಮೂನ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಅಮ್ಮನ ಹತ್ರ ಹೋಗ್ತೀನಿ. ಅಲ್ಲಿ ಆವಾಗ ಒಪ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಖುಷಿ ಜೊತೆ ನನ್ನ ಸಂಸಾರನೂ ಆಗೋಗಿರುತ್ತೆ. ಹಾಗೆ ನಿಮ್ಮ ಮುಂದೆ ಹೇಳೋಕ್ಕೆ ನಾಚಿಕೆ ಏನಿಲ್ಲ ಆಂಟಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸಂಸಾರನೂ ಆಗೋಗಿರುತ್ತೆ ಮತ್ತು ಎಲ್ಲನೂ ನಾವು ಮದುವೆನೂ ಆಗಿದ್ಮೇಲೆ ಅಮ್ಮ ಇಲ್ಲ ಅನ್ನೋಕ್ಕೆ ಬರಲ್ಲ. ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ನೀವೇನಂತೀರಾ? ಅಲ್ಲಪ್ಪ, ಒಂದು ಉಸಿರೇ ಬಿಡದೆ ಇಷ್ಟೆಲ್ಲ ಮಾತಾಡ್ಬಿಟ್ಟಲ್ಲ. ನಿನ್ನ ಮಾತು ಕೇಳಿನೇ ನಂಗೆ ಇಲ್ಲಿ ಡಾವರ್ಕೆ ಆಗ್ಬಿಡ್ತು. ಒಂದೇ ಕ್ವಶನ್ ಕೇಳಿದ್ದು ಇಷ್ಟು ಉದ್ದ ಹೇಳಿದೆ. ಸರಿ ಆಯ್ತು ಬಿಡಪ್ಪ, ಅದೇನೋ ಅಂತಾರಲ್ಲ, ಪಾಠ ಮಾಡಿ ಬಾಯ್ಪಾಠ ಮಾಡ್ಕೊಂಡು ಬಂದಂಗೆ ಹೇಳ್ಬಿಟ್ಟೆ ಬಡ ಬಡ. ಸರಿ ಆಯಿತು, ನೋಡೋಣ. ನಮಗೆ ನಿನ್ನ ಆಸ್ತಿ ಬಗ್ಗೆ ಗೊತ್ತಾಗ್ಬೇಕಲ್ಲಪ್ಪ, ನಿನ್ನ ಮನೆ ಹೇಗೆ ಏನು ಅಂತ. ಅಯ್ಯೋ ಆಂಟಿ, ಅದರಲ್ಲಿ ಏನಿದೆ, ಬೇಕಾದರೆ ನನ್ನ ಫ್ರೆಂಡ್ನೆಲ್ಲ ಕರೆಸ್ತೀನಿ, ಕೇಳ್ಕೊಳ್ಳಿ. ನನ್ನ ಆಸ್ತಿ ಎಷ್ಟಿಟ್ಟಿದೆ ಅಂತ ನಾನು ಹೇಳ್ತಾರೆ ನನ್ನ ಫ್ರೆಂಡ್ಸೇ. ನನ್ನ ಫ್ರೆಂಡ್ ಸರ್ಕಲ್ಲು ನನ್ನ ಆಸ್ತಿ ನೋಡಿರೋದ್ರ ಬಗ್ಗೆ ಹೇಳ್ತಾರೆ. ನಾನು ಸುಳ್ಳು ಹೇಳಿದ್ರೆ ನಿಮ್ಮ ಮುಂದೆನೇ ಇಲ್ಲೇ ಕರೆಸ್ತೀನಿ, ಮಾತಾಡಿ ಎಲ್ಲ ಅವರು ಹೇಳ್ತಾರೆ, ನೋಡಿ ವಿಚಾರಿಸಿ. ಯಾಕಂದರೆ ನಾನು ಸುಳ್ಳು ಹೇಳೋ ಮಾತೇ ಇಲ್ಲ. ನೀವು ಒಪ್ಕೊಂಡ್ರೆ ನಾನು ಖುಷಿನ ಮದುವೆ ಆಗ್ತೀನಿ, ಇಲ್ಲ ಅಂದರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದರೆ ಇಷ್ಟಪಟ್ಟಿದ್ದೆ, ಸಿಕ್ಕರೆ ಮದುವೆ ಆಗ್ತೀನಿ, ಇಲ್ಲ ಅಂತಂದರೆ ನಾನು ಅಮ್ಮ ತೋರಿಸಿದ ಹುಡುಗಿನ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗ್ತೀನಿ. ಒಂದು ಒಳ್ಳೆ ಹುಡುಗನ ಖುಷಿ ಕಳ್ಕೊಬೇಕಾಗತ್ತೆ ನೋಡಿ. ನಾನು ಒಳ್ಳೆಯವನಂತ ಹೇಳ್ಕೊಳತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿನಪ್ಪ, ಆಯಿತು. ಈ ವಿಷಯನ ನನ್ನ ಗಂಡನ ಹತ್ರ ನಾನು ಮಾತಾಡಿಬಿಟ್ಟು ಆಮೇಲೆ ಮದುವೆಗೆ ಸಿದ್ಧತೆ ಮಾಡ್ಕೊಳ್ಳೋಣ. ಅಯ್ಯೋ ಮಮ್ಮಿ, ಅಪ್ಪನಿಗೆ ಯಾಕೆ ಹೇಳ್ತೀಯ? ಅವನೇನು ನಂದಿನಿ ಮದುವೆ ಮಾಡೋಕೆ ಹೋಗಿದ್ದಾನೆ, ನನಗೆ ಅಪ್ಪನಿಗೆ ಹೇಳೋ ಅವಶ್ಯಕತೆ ಇಲ್ಲ. ಅಣ್ಣನಿಗೆ ಹೇಳು, ನಾನು ನೀನು ಅಣ್ಣ ಮದುವೆ ಮಾಡಿಸ್ಬಿಡಿ ಸಾಕು. ಇವ್ರು ಇರ್ತಾರಲ್ಲ, ಮದುವೆ ಮಾಡಿಕೊಂಡು ನಾವು ಹನಿಮೂನ್ಗೆ ಹೊರಟೋಗ್ತೀವಿ. ನನಗೆ ಅಪ್ಪನಿಗೆ ಹೇಳೋಕೇನು ಇಷ್ಟ ಇಲ್ಲ. ಹಂಗಂದ್ರೆ ಹೆಂಗೆ? ಹಡ ತಂದೆನ ಬಿಟ್ಟು ಮದುವೆ ಮಾಡ್ಕೋತೀಯ? ತಂದೆ ತಾಯಿ ಕನ್ಯಾದಾನ ಮಾಡ್ಕೊಡೋದು ಬೇಡವಾ ನಿಂಗೆ? ಎಷ್ಟೇ ಆದರೂ ಅವ್ನು ನಿನ್ನ ತಂದೆನೇ. ನಾಳೆ ಏನಾದರೂ ಗಂಡನ ಮನೆ ತೊಂದರೆ ಆಗಿ ಮನೆಗೆ ಬಂದ್ರೆ ನಾನು ಕೇಳಿ ಮದುವೆ ಆಗಿದ್ದ ಅಂತಾರೆ. ಅದಕ್ಕೆ ನಾನು ಹೇಳೋದನ್ನ ತಿಳ್ಕೊಂಡು ಮಾತಾಡೋ ಕಲ್ಕೊ, ಸರಿನಾ? ನಾನು ಮಾತಾಡ್ತೇನೆ ನಿಮ್ಮ ಅಪ್ಪನ ಜೊತೆ, ನೀನೇನು ಭಯ ಪಡಕ್ಕೆ ಹೋಗಬೇಡ. ನಿಮ್ಮಪ್ಪ ಒಪ್ಕೊಳ್ತಾನೆ. ಅಪ್ಪ ಯಶ್, ನಮಗೆ ಒಪ್ಪಿಗೆ ಇದೆಪ್ಪ. ನಿನ್ನ ಮಾತು ಎಷ್ಟು ಚೆನ್ನಾಗಿ ಆಡಿದೆ ಅಂದರೆ ಹಿರಿಯರು ತೆಲ್ಲ ತೆಗಿಸ್ಕೊಂಡು ಕೊಂಡಿರ್ಬೇಕು, ಅಷ್ಟು ಚೆನ್ನಾಗಿ ಮಾತಾಡಿದೆ. ಒಳ್ಳೆ ತಿಳುವಳಿಕೆ ಐತಿ ನಿನಗೆ, ಮುಂದೆ ಚೆನ್ನಾಗಿ ಬೆಳಿತೆ ಅನ್ನೋದು ನನಗೆ ಗೊತ್ತೈತಿ. ಆಯ್ತಪ್ಪ, ನನ್ನ ಮಗಳನ್ನ ಕೊಡೋಕೆ ಒಪ್ಕೊಂಡಿದ್ದೀನಿ. ಸರಿ ಆಂಟಿ, ಹಾಗಾದರೆ ನಾನು ನನ್ನ ಫ್ರೆಂಡ್ ಸರ್ಕಲ್ಗೂ ಸ್ವಲ್ಪ ಹೇಳ್ತೀನಿ. ಎಲ್ಲಿ ಮದುವೆ ಆಗೋಣ ಅಂತೀರಾ? ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಆಗೋಣ ಅಂದರೆ ಕಾನೂನು ಪ್ರಕಾರನೂ ಆಗ್ಬಿಡುತ್ತೆ. ಹಾಗೆ ಮದುವೆ ಆಗೋಣ. ಹೌದಪ್ಪ, ಇದು ಒಳ್ಳೆ ಐಡಿಯಾ ನೋಡು. ಯಾವ ದೇವಸ್ಥಾನನೂ ಬೇಡ, ಏನೂ ಬೇಡ. ರಿಜಿಸ್ಟರ್ನಲ್ಲಿ ಮದುವೆ ಆಗ್ಬಿಟ್ರೆ ನೀವು ಕಾನೂನು ಪ್ರಕಾರ ಗಂಡ ಹೆಂಡತಿ ಆಗ್ತೀರಾ. ನಾಳೆ ಯಾರೇ ಏನಂದ್ರೂ ಯಾವ ತಕರಾರು ಬರೋದಿಲ್ಲ. ನನಗೆ ಯಾವ ತಕರಾರು ಇಲ್ಲ. ಯಾಕಂದರೆ ಖುಷಿನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದೀನಿ. ಅವಳನ್ನ ಚೆನ್ನಾಗೇ ನೋಡ್ಕೋತೀನಿ. ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡ್ಕೊಂಬಿಡೋಣ ಪ್ಲೀಸ್ ಆಂಟಿ. ಯಾಕಂದರೆ ಖುಷಿಯವ್ರನ್ನ ನಾನು ಖುಷಿಯಾಗಿಡಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಆಂಟಿ ನಿಮ್ಮ ಒಪ್ಪಿಗೆ ಬೇಕು ನಾವಿಬ್ಬರು ಮದುವೆ ಆಗೋಕ್ಕೆ. ಸಂಪೂರ್ಣವಾಗಿ ಒಪ್ಪಿಗೆ ಇದೆಯಪ್ಪ ನನಗೆ. ಸರಿ ಆಂಟಿ, ಹಾಗಾದರೆ ನಾನು ಬರ್ತೀನಿ. ಆಶೀರ್ವಾದ ಮಾಡಿ ಆಂಟಿ. ಒಳ್ಳೇದಾಗ್ಲಿಪ್ಪ ನಿನಗೆ, ಒಳ್ಳೇದಾಗಲಿ. ಒಳ್ಳೆ ಬುದ್ಧಿ ಇದೆ ನೋಡು. ಹಿರಿಯರಿಗೆ ಹೆಂಗೆ ಗೌರವ ಕೊಡ್ಬೇಕು ಅನ್ನೋದು ಗೊತ್ತೈತಿ. ಅಲ್ಲ, ಹೋಗುವಾಗ ಆಶೀರ್ವಾದ ತೊಗೊಂಡು ಗೊತ್ತೀನಿ. ನಿನ್ನಂತ ಅಳಿಯ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡೀವಿ. ಆಯ್ತಪ್ಪ, ನೋಡು, ನಾನು ಮನ್ಯಾಗ ಮಾತಾಡ್ತೀನಿ ನಮ್ಮ ಮನೆಯವ್ರ ಜೊತೆ. ಹಂಗೆ ನನ್ನ ಮಗನ ಜೊತೆ ಮಾತಾಡಿ ಖುಷಿಗೆ ಹೇಳ್ತೀನಿ. ಎಂದು ಚಲೋ ದಿನ ಆಯ್ತು ನೋಡಿ, ಅಂದ್ರೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ಮಾಡ್ಕೊಂಬಿಡು ಅಂತಾರೆ. ಸರಿ ಆಂಟಿ, ಆಯಿತು. ನಾವು ಹೋಗಿ ಬರ್ತೀವಿ ಆಂಟಿ ಹಂಗಾದ್ರೆ. ಹೋಗಿ ಬಾಪ. ಅಮ್ಮ, ನಾನು ಬಿಟ್ಟು ಬರ್ತೀನಿ ಇರು. ಅಯ್ಯೋ ದೇವ್ರಿ, ಎಷ್ಟು ಒಳ್ಳೆ ಹುಡುಗ, ಎಷ್ಟು ಒಳ್ಳೆ ಸಂಸ್ಕಾರ ಇದೆ ಇವನಿಗೆ. ಹೋಗ್ಬೇಕಾದ್ರೆ ಹಿರಿಯರು ಯಾವ ರೀತಿ ನಮಸ್ಕಾರ ಮಾಡೋದ? ಈ ಥರ ಒಳ್ಳೆ ಹುಡುಗ ಸಿಗೋದು ಪುಣ್ಯ ಮಾಡಿರ್ಬೇಕು ನನ್ನ ಮಗಳು. ಆಯ್ತಲ್ಲ ಹಂಗಾರ. ಖುಷಿ, ನಾನು ಹೋಗಿ ಬರ್ತೀನಿ. ಯಶ್, ನೀನು ಹೋಗ್ತಾ ಇದೆಯಲ್ಲ, ನೀನು ಬಿಟ್ಟು ಇರೋಕ್ಕೆ ಆಗ್ತಾಯಿಲ್ಲ. ಐ ಮಿಸ್ ಯು. ಬೇಗ ಕಾಲೇಜು ಮುಗೀತಲ್ಲ, ಬೇಗ ಮದುವೆ ಆಗ್ಬಿಡೋಣ. ಒಳ್ಳೆ ದಿನ ಬೇಗ ಕೇಳ್ಕೊಂಡು ಇಟ್ಕೊಂಡ್ಬಿಡು ನೀನು. ಅಮ್ಮನಿಗೆ ನಾನು ಇವತ್ತೇ ಮಾತಾಡೋಕೆ ಹೇಳ್ತೀನಿ. ಮಾತಾಡೋದಂದ್ರೆ ಮದುವೆ ಆಗಿ ನಾವು ಡೈರೆಕ್ಟ್ ಹನಿಮೂನಿಗೆ ಹೊರಟೋಗ್ಬಿಡೋಣ. ಸರಿ ಆಯಿತು. ಅಮ್ಮ, ಹೋದ್ರಮ್ಮ ಹುಡುಗ ಹೆಂಗೆ ಅನಿಸ್ತದಮ್ಮ ನಿಂಗೆ? ಅಯ್ಯೋ, ಮಸ್ತ್ ಇದ್ದಾನೆ ಕಣೆ ಹುಡುಗ. ಇಂಥ ಹುಡುಗ ಸಿಗಬೇಕಾರೆ ಹುಡ್ಕೊಂತ ಹೋದ್ರೆ ಸಿಗೋದಿಲ್ಲ. ಆ ರಾಮ್ಗಿಂತ ಒಳ್ಳೆ ಹುಡುಗ ಇದ್ದಾನಲ್ಲಿ. ಎಷ್ಟು ಒಳ್ಳೆ ಬುದ್ಧಿ ಇವನಿಗೆ. ಹೌದಮ್ಮ, ಅವರು ತುಂಬ ಸಿಂಪಲ್ ಆಗಿರ್ತಾರೆ. ಮೇಲೆ ಒಂದು ಜುಬ್ಬ, ಒಂದು ಪೈಜಾಮ ಅಷ್ಟೇ ಹಾಕೋತಾರಮ್ಮ. ನಾನೇ ಫೋರ್ಸ್ ಮಾಡಿ ಅಮ್ಮ ಬೈತಾರಂತ ಹಾಕೊಂಡು ಬಂದೆ, ಆದರೆ ಅವರು ಅದೇ ಕಂಫರ್ಟಬಲ್ ಅಂತಮ್ಮ. ಜುಬ್ಬ ಮತ್ತು ಇದು ಅದನ್ನೇ ಹಾಕೊಳ್ಳಲ್ಲಮ್ಮ. ಅಯ್ಯೋ, ಜುಬ್ಬ ಹಾಕೊಂಡ್ರೇನು, ಬೇಕಾದ್ರೆ ಬನ್ನಿ ಮೇಲೆ ಇದ್ರೇನು, ನನಗೇನು. ಒಟ್ನಲ್ಲಿ ಆಸ್ತಿ ಇದೆಯಲ್ಲ, ನೀನು ರಾಮು ನಂದಿನಿಕ್ಕಿಂತ ಸುಖವಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಸರಿನಮ್ಮ.
ನೋಡಿದ್ರಲ್ಲ ಫ್ರೆಂಡ್ಸ್ ಕತೆ ಹೇಗೆ ಅನ್ನಿಸ್ತು ಅಂತ. ಖುಷಿ ಜೀವನ ಮುಂದೆ ಹೇಗೆ ರಾಮ್ ನಂದಿನಿ ಮುಂದೆ ಯಾವ ರೀತಿ ಮೆರಿತಾಳೆ ಅನ್ನೋದನ್ನ ನೀವೇ ನೋಡ್ತೀರಾ, ನಿಮಗೆ ಗೊತ್ತಾಗುತ್ತಲ್ವಾ. ಅದಕ್ಕೆ ನೋಡ್ತಾ ಹೋಗಿ, ಮುಂದೆ ಭಾಳ ಟ್ವಿಸ್ಟ್ ಇದೆ, ಇನ್ನು ನಿಮಗೆ ಗೊತ್ತಾಗ್ದಂಗೆ ಟ್ವಿಸ್ಟು ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ ಪ್ಲೀಸ್. ಏನಿಲ್ಲ ಅಂದ್ರೂ 4000 ವ್ಯೂಸ್ ಬರಲಿ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ 4000 ವ್ಯೂಸ್ ಬರೋ ಹಾಗೆ ಮಾಡಿ. ಹಾಗೆ ಎಲ್ಲರನ್ನೂ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬೆಳಗ್ಗೆ ಸ್ವಲ್ಪ ವಿಡಿಯೋ ಆಗಿದೆ ಅಂತ ಅನ್ಕೊಂಡೆ, 14 ನಿಮಿಷದಾಗಿದೆ. ಅದು ಒಂದು ಹೆಣ್ಣಿನ ನೋವಿನ ಕತೆ ಅಂತ. ತುಂಬ ಚೆನ್ನಾಗಿದೆ ರೀ ಇದು ಕತೆ. ನನಗಂತೂ ಅದನ್ನು ಮಾಡಕತ್ರ ಕಣ್ಣಲ್ಲಿ ನೀರು ಇಳಿದಿರ್ತಾವೆ. ಯಾಕಂದ್ರೆ ಅವ್ರ ಕತೆನ ಕೇಳಿರ್ತೀನ, ಅವ್ರು ಹೇಳಿರ್ತಾರಲ್ಲ ಆ ಥರ ವಿಡಿಯೋ ಮಾಡ್ತಿರ್ತೀನಲ್ಲ, ನನಗೆ ಕಣ್ಣಲ್ಲಿ ದಳ ದಳ ನೀರು ಹರಿತಾವೆ. ಪ್ಲೀಸ್ ಸಪೋರ್ಟ್ ಮಾಡಿ. ತಾಯಿಲು ತಬ್ಲಿಕ್ಕಿಂತನೂ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಅದು ಆಯಿತು, ಇದು ಆಯಿತು, ಎರಡು ತುಂಬ ಇಂಟ್ರೆಸ್ಟ್ ಆಗಿದೆ. ಮುಂದೆ ನೋಡ್ತಾ ಹೋಗಿ ಖುಷಿ ಜೀವನ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು, ಬಾಯ್.